ಗಂಡ ಹೆಂಡತಿ ಹೆಂಗಿರ್ಬೇಕು ಅಂತೀರಾ? ಗಂಡ ಹೆಂಡತಿ ಅಂದ್ರೆ ಲೈಕ್ ಒಂದು ಕಾಯಿನ್, ಹೆಡ್ ಇಲ್ಲ ಅಂದ್ರೆ ಟೇಲ್ ಇಲ್ಲ, ಟೇಲ್ ಇಲ್ಲ ಅಂದ್ರೆ ಹೆಡ್ ಇಲ್ಲ. ಒಂದ್ ಮುಖದ ನಾಣ್ಯ ಒಂದೇ ಕಡೆ ಇದೆ ಅಂತ ನೀವು ಯೂಸ್ ಮಾಡಲ್ಲ, ಹಾಗಿರ್ಬೇಕು. ಎಲ್ರಿಗೂ ಇರುತ್ತೆ ಮದ್ವೆ ಆದ ತಕ್ಷಣ ಗಂಡ ಹೀಗಿರ್ಬೇಕು, ನನ್ಗೆ ಅಲ್ಲಿ ಕರ್ಕೊಂಡ್ ಹೋಗಿಲ್ಲ, ನನ್ಗೆ ಅದ್ ಕೊಡ್ಸಿಲ್ಲ, ನನ್ಗ್ ಮಾಡಿಲ್ಲ, ನನ್ನ ಹತ್ರ ಟೈಮ್ ಕೊಟ್ಟಿಲ್ಲ ಅಂತ. ಅದ್ ಹಾಗೆ ತಿಳ್ಕೊಬಾರ್ದು. ಅದನ್ನಂದ್ರೆ ನಾ ಹೇಳ್ತೀನಲ್ಲ, ಅವ್ರು ನಮ್ ಟೈಮ್ ಕೊಟ್ಟಿಲ್ಲ ಹಾಗೆ ಹೀಗೆ ಅನ್ಕೊಂಡ್ರೆ ಅದ್ ನಾವ್ ಹಾಗೆ ಅನ್ಕೊಂತೀವಿ. ಇಷ್ಟು ಟೈಮ್ ಅವ್ರು ದುಡಿತಿದಾರೆ ಅಂತ ಅನ್ಕೊಂಡ್ರೆ ಅದಕ್ ನಾವು ಅವ್ರಿಗೆ ಸಪೋರ್ಟ್ ಆಗ್ಬೇಕು. ಆ ಟೈಮನ್ನ ಅವ್ರ ಜೊತೆ ನಾವ್ ಇದ್ರೆ, ನಾನ್ ಇದೀನಿ, ನೀವು ಹೋಗ್ ಬನ್ನಿ, ನೀವು ಮಾಡ್ಕೊಂಡ್ ಬನ್ನಿ ಅಂತ. ಹಂಗಾಗಿ ಎಲ್ರಿಗೂ ಹೆಣ್ಮಕ್ಳಿಗೆ ನಾನ್ ಹೇಳೋದಂದ್ರ, ಟೈಮ್ ಕೊಟ್ಟಿಲ್ಲ, ಚಿಕ್ಕ ಚಿಕ್ಕ ವಿಷಯಗೆಲ್ಲ ಜಗಳ ಮಾಡ್ಕೊಂಡು ನನ್ಗೆ ಅದು ಕೊಡ್ಸಿಲ್ಲ ಇದು ಕೊಡ್ಸಿಲ್ಲ ಅನ್ನೋದ್ ಬೇಡ. ಮೇನ್ ಇರೋದು ನಮ್ಗೊಂದು ಕರ್ಮಣಿ ಮಾಂಗಲ್ಯ, ಅದೊಂದ್ ಇದ್ರೆ ನಮ್ಗ ಸಾಕು. ಬಂಗಾರ ಹಾಕೊಂಡ್ರೇನೆ ಅಂತೇನಿಲ್ಲ. ಆಮೇಲೆ ಅವ್ರು ಆ ಟೈಮ್ ಅವ್ರು ಏನಕ್ಕೆ ಯೂಸ್ ಮಾಡ್ಕೊಂತ ಇದಾರೆ ಅದನ್ನ ನಾವು ವಿಚಾರ ಮಾಡ್ಬೇಕು. ಎಲ್ರೂ ಒಂದೇ ತರ ಇರ್ತಾರಂತಿಲ್ಲ, ಕೆಲವೊಬ್ರು ಸುಳ್ಳು ಹೇಳಿನೂ ಹೋಗೋರ್ ಇರ್ತಾರೆ, ಇಲ್ಲ ಹಾಗೆ ಹೀಗೆ ಅಂತ. ಅದನ್ನ ನಾವು ತಿಳ್ಕೊಂಡು ಅವ್ರು ಮಾಡುವೇ ಕರೆಕ್ಟ್ ಇತ್ತಂದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅವರು ಇವತ್ತಿಗೆ ಅವ್ರು ಇದ್ದಿದ್ದನ್ನ ಮನ್ಸಿನ ರೀಚ್ ಆಗ್ತಾರೆ. ಅವಾಗ ನಾವ್ ಹೇಳೋದ್ ಬೇಡ, ಅವರೇ ನಮಗ್ ಟೈಮ್ ಕೊಡ್ತಾರೆ.